ಹೇ ಗಾಯ್ಸ್, ವೆಲ್ಕಮ್. ಅಪ್ಪಿತಪ್ಪಿ ಯಾರಾದರೂ ಒಂದು ವೇಳೆ ಡೆಟಾಲ್ನ ಕುಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾ ಗಾಯ್ಸ್? ಒಂದು ವೇಳೆ ಯಾರಾದರೂ ಗೊತ್ತಿಲ್ಲದೆ ಡೆಟಾಲ್ನ ಕುಡಿದ್ರೆ ಅದರಿಂದ ಅವರ ಪ್ರಾಣಕ್ಕೆ ದೊಡ್ಡ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಅದು ಹೇಗೆ ಅಂದರೆ, ಡೆಟಾಲಲ್ಲಿ ಕ್ಲೋರೋಕ್ಸೈಲಾಕ್ಸಿಲಿನ್ ಎನ್ನುವ ಕೆಮಿಕಲ್ ಇದ್ದು ಇದನ್ನು ತುಂಬ ಮಾರಕವಾದ ಬ್ಯಾಕ್ಟೀರಿಯಾ ಮತ್ತು ಕ್ರಿಮಿನಾಶಕಗಳನ್ನು ಕೊಲ್ಲೋದಕ್ಕೆ ಬಳಸಲಾಗುತ್ತೆ. ಇದನ್ನು ಒಂದು ವೇಳೆ ಯಾರಾದರೂ ಕುಡಿದ್ರೆ ಅವರಿಗೆ ವಾಂತಿ ಆಗುವುದು ಮತ್ತು ಕೆಲವೊಮ್ಮೆ ಡಯೇರಿಯಾ ಆಗುವ ಸಾಧ್ಯತೆ ಇರುತ್ತೆ. ಇಷ್ಟೇ ಅಲ್ಲದೆ ಒಂದು ವೇಳೆ ಇದನ್ನು ಇನ್ನೂ ಜಾಸ್ತಿಯಾಗಿ ಕುಡಿದ್ರೆ ಆಗ ಅದು ಅವರ ರೆಸ್ಪಿರೇಟರಿ ಆರ್ಗನ್ಗಳನ್ನು ಡ್ಯಾಮೇಜ್ ಮಾಡುವ ಸಾಧ್ಯತೆ ಇರುತ್ತೆ. ಇದರಿಂದ ಆ ವ್ಯಕ್ತಿ ಉಸಿರಾಡಲು ತೊಂದರೆಯಾಗಿ ಸಾವನ್ನಪ್ಪೋ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಸೊ ಇಂತಹ ಕೆಮಿಕಲ್ಗಳಿಂದ ಸ್ವಲ್ಪ ಹುಷಾರಾಗಿ. ನಿಮ್ಗೆ ಗೊತ್ತಾ, ನಮ್ಮ ಭಾರತದಲ್ಲಿ ಯಾವ ಅಪರಾಧಿಯನ್ನೇ ಆಗಲಿ ಗಲ್ಲಿಗೆ ಹಾಕಬೇಕು ಅಂದರೆ ಬೆಳಗಿನ ಜಾವವೇ ಹಾಕ್ತಾರೆ. ಆದರೆ ಇದರ ಹಿಂದಿನ ಕಾರಣ ಏನು ಅಂತ ನಿಮ್ಗೆ ಗೊತ್ತಾ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅಪರಾಧಿಗಳನ್ನು ಗಲ್ಲಿಗೆ ಏರಿಸುವುದು ತುಂಬ ಅಂದರೆ ತುಂಬ ಕಡಿಮೆ. ಇದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನವು ಈ ರೀತಿಯಾಗಿ ರಚನೆಯಾಗಿದ್ದು, ಯಾವುದಾದ್ರೂ ವ್ಯಕ್ತಿ ತುಂಬ ದೊಡ್ಡ ತಪ್ಪು ಮಾಡಿದ ಅಂದರೆ ಅವನಿಗೆ ಶಿಕ್ಷೆ ಕೊಡುವುದು ಅವನು ತನ್ನ ತಪ್ಪನ್ನು ತಿಳಿದುಕೊಂಡು ಪರಿವರ್ತನೆ ಆಗಲಿ ಎಂದು, ಬದಲಿಗೆ ಅವನಿಗೆ ಶಿಕ್ಷೆ ನೀಡಬೇಕು ಎಂದಲ್ಲ. ನಮ್ಮ ದೇಶದ ಸಂವಿಧಾನವು ಸೃಷ್ಟಿಯಾಗಿರುವುದು ಯಾರನ್ನೂ ಪನಿಷ್ ಮಾಡಲು ಅಲ್ಲ, ಬದಲಿಗೆ ಅವರನ್ನು ಕ್ಷಮಿಸಲು. ಆದರೆ ಕೆಲವೊಬ್ಬರು ಅತ್ಯಂತ ಕ್ರೂರವಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ನ್ಯಾಯಾಲಯವು ಗಲ್ಲಿಗೆ ಹಾಕಲು ಆದೇಶಿಸುತ್ತೆ. ಆದರೆ ಇಲ್ಲಿ ನಿಮಗೆ ಗೊತ್ತಾ, ನಮ್ಮ ದೇಶದ ಅಪರಾಧಿಗಳನ್ನು ಬೆಳಗಿನ ಜಾವ ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ಗಲ್ಲಿಗೆ ಏರಿಸುತ್ತಾರೆ. ಇದಕ್ಕೆ ಕಾರಣ ಆ ವ್ಯಕ್ತಿ ದಿನಪೂರ್ತಿ ತನ್ನ ಸಾವು ಯಾವಾಗ ಬರುತ್ತೆ ಅಂತ ಚಿಂತೆಯಿಂದ ಆಘಾತದಲ್ಲಿ ತನಗೆ ತಾನು ಏನೂ ಮಾಡಿಕೊಳ್ಳದೇ ಇರಲಿ ಎಂದು ಬೆಳಗಿನ ಜಾವವೇ ಅವರನ್ನು ಗಲ್ಲಿಗೆ ಏರಿಸ್ತಾರೆ. ಇನ್ನು ಎರಡನೇ ಕಾರಣ ಏನು ಅಂದರೆ, ಗಲ್ಲಿಗೆ ಏರಿಸುವ ಸಮಯದಲ್ಲಿ ಆಗ ಅಲ್ಲಿ ಕೆಲವೊಂದಿಷ್ಟು ಆಫೀಸರ್ಸ್ ಮತ್ತು ಕೆಲವೊಂದಿಷ್ಟು ಜೈಲ್ ಎಂಪ್ಲಾಯೀಸ್ಗಳು ಸಹ ಇರಬೇಕಾಗುತ್ತೆ. ಆದರೆ ಒಂದು ವೇಳೆ ಸೂರ್ಯೋದಯದ ನಂತರ ಗಲ್ಲಿಗೆ ಏರಿಸೋದ್ರಿಂದ ಆ ಕೆಲಸವು ತುಂಬ ಸಮಯ ಹಿಡಿಯೋದ್ರಿಂದ ಆ ಆಫೀಸರ್ಸ್ಗಳು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಲು ತೊಂದರೆ ಆಗುತ್ತದೆ. ಇದಕ್ಕಾಗಿ ಯಾರಿಗೂ ಅವರ ದಿನದ ಕೆಲಸಗಳ ಮೇಲೆ ಯಾವುದೇ ತೊಂದರೆ ಆಗದೇ ಇರಲಿ ಎಂದು ಬೆಳಗಿನ ಜಾವವೇ ಅಪರಾಧಿಗಳನ್ನು ಗಲ್ಲಿಗೆ ಹಾಕಿಸ್ತಾರೆ. ಮೂರನೆಯದಾಗಿ, ಒಂದು ವೇಳೆ ಈ ರೀತಿಯ ಕೆಲಸಗಳನ್ನು ಸೂರ್ಯೋದಯದ ನಂತರ ಮಾಡೋದ್ರಿಂದ ಆ ಜೈಲಿನಲ್ಲಿ ಇರುವವರ ಮೇಲೆ ತುಂಬ ಕೆಟ್ಟದಾಗಿ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಇದರಿಂದ ಎಲ್ಲರೂ ಮಲಗಿಕೊಂಡಾಗಲೇ ಈ ರೀತಿಯ ಕೆಲಸಗಳನ್ನು ಮಾಡಿ ಮುಗಿಸಲಾಗುತ್ತೆ. ನಿಮಗೆ ಗೊತ್ತಾ, ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಯೂಸ್ ಮಾಡುವವರ ದೇಶಗಳಲ್ಲಿ ನಮ್ಮ ಭಾರತ ದೇಶವು ಮೊದಲನೇ ಸ್ಥಾನದಲ್ಲಿದ್ದು, ಇದರ ಪ್ರಮಾಣ ಎಷ್ಟಿದೆ ಅಂತ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಯಾಕೆ ಅಂದರೆ, ನಮ್ಮ ದೇಶದಲ್ಲಿ ಇಂಟರ್ನೆಟ್ ಯೂಸ್ ಮಾಡುವವರ ಸಂಖ್ಯೆ ಅಮೆರಿಕ ದೇಶದಲ್ಲಿ ಇರುವ ಹೋಲ್ ಪಾಪ್ಯುಲೇಷನ್ ಅಷ್ಟು ನಮ್ಮ ಭಾರತ ದೇಶದಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದಾರೆ.